ಆ್ಯಕ್ಚುಲಿ ನಮ್ದು ಏನಾಯಿತು ಅಂದರೆ ನಮ್ಮದು ಕೋವಿಡ್ ಟೈಮ್ ಬಂತು. ಮುಂಚೆಲ್ಲ ಏನಾಗುತ್ತೆ, ನಮ್ಗೆ ಯಾವಾಗಲೂ ಒಂದು ಭಯ ಇರುತ್ತೆ. ನಮ್ಮ ಬ್ರದರ್ಸು ಎಲ್ಲ ಮನೆ ಕಟ್ಟಿದ್ದಾರೆ. ಯಾವಾಗಲೂ ಈ ವರ್ಕರ್ಸ್ ಮತ್ತು ಓನರ್ಸ್ ಇಂಜಿನಿಯರ್ಸ್ಗೆ ಸ್ವಲ್ಪ ಯಾವಾಗಲೂ ಒಂದು ಕಾಟಗಳಾಗ್ತಾ ಜಗಳ ಇರುತ್ತೆ. ಇರುತ್ತೆ. ನಮಗೆ ಆ ಥರದ ಎಕ್ಸ್ಪೀರಿಯನ್ಸ್ ಯಾವುದೂ ಆಗಲಿಲ್ಲ. ಪ್ಲಸ್ ಪಾಯಿಂಟು ಅದೇ ನಮಗೆ. ಯಾಕಂದರೆ ನಮ್ಮದು ಟೆನ್ಷನು ಬರ್ಡನ್ನು ಏನು ಇರಲಿಲ್ಲ. ನಮ್ದು ಏನು ಚೇಂಜಸ್ ಇತ್ತು ಅದನ್ನು ನಮಗೇನು ರಿಕ್ವೈರ್ಮೆಂಟ್ಸ್ ಇದ್ದರೂ ಹೇಳಿದ್ರೆ ಒಳ್ಳೆತನದಲ್ಲೇ ಇದು ಮಾಡಿಕೊಡ್ತಿದ್ರು, ಕೋಪ ಮಾಡ್ಕೊಳ್ತಿರ್ಲಿಲ್ಲ. ನಾವೇನು ಕೇಳಿದ್ರು ಅದನ್ನು ಬೇಡ ಅಂತ ಹೇಳ್ತಿರ್ಲಿಲ್ಲ. ಅದು ನಮ್ಗೆ ಒಳ್ಳೇದಲ್ಲ ಅನಿಸಿದ್ರೆ ಅದ್ರ ಬಗ್ಗೆ ಏನಾದ್ರು ಹೇಳಿರೋರು, ಇದು ಸರಿ ಹೋಗಲ್ಲ ಆ ಥರ. ಬಟ್ ನಮ್ಮ ರಿಕ್ವೈರ್ಮೆಂಟ್ಸ್ನೆಲ್ಲ ಅವರು ಫುಲ್ಫಿಲ್ ಮಾಡಿ. ಕನ್ಸ್ಟ್ರಕ್ಷನ್ ಫಿನಿಶ್ ಆದಮೇಲೆ ಕನ್ಸ್ಟ್ರಕ್ಷನ್ ಟೈಮಿಂದನೇ ಹಿಡಿದು ನಮ್ಮದು ಗೃಹ ಪ್ರವೇಶ ಆದಮೇಲೂ ಬಂದು ನಮ್ಮ ಫ್ರೆಂಡ್ ಸರ್ಕಲ್ಲು, ನಮ್ಮ ಫ್ಯಾಮಿಲಿ ಸರ್ಕಲ್ಲು ಎಲ್ಲ ಒಂದು 5 to 6 ರೆಫರೆನ್ಸು ನಾವು ತೊಗೊಂಡ್ರು. ನಮಗೆ ನಾವ್ಯಾರನ್ನೂ ಪ್ರಪೋಸ್ ಮಾಡಿಲ್ಲ. ಬಂದು ನೋಡಿ ಅವರೇ ಯಾರು ಕನ್ಸ್ಟ್ರಕ್ಷನ್ ಅಂತ ತಿಳ್ಕೊಂಡು ಇಷ್ಟಪಟ್ಟು ಅವರೇನೆ ರೆಫರೆನ್ಸ್ ತೊಗೊಂಡು, ಇಂಜಿನಿಯರ್ ಹೇಗೆ ಪರವಾಗಿಲ್ವಾ ಆ ಥರ. ಅದು ಎಲ್ಲರಿಗೂ ಒಂದು ಭಯ ಇರುತ್ತಲ್ಲ ಮನೆ ಕಟ್ಟುವಾಗ, ಹಾಗಾಗಿ. ಆಮೇಲೆ ಅವ್ರ ಕಡೆಯಿಂದನೂ ನಮಗೆ ಯಾವುದು ಕಂಪ್ಲೇಂಟ್ಸ್ ಬರಲಿಲ್ಲ. ನಿಮ್ಮ ಇಂಜಿನಿಯರಿಂದ ತೊಂದರೆ ಆಯಿತು, ಯಾವುದೋ ನೆಗೆಟಿವ್ ಫೀಡ್ಬ್ಯಾಕ್ ಬಂದಿಲ್ಲ, ಯಾವುದೂ ಬರಲಿಲ್ಲ. ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಅವ್ರ ಕಡೆಯಿಂದನೂ ಫೀಡ್ಬ್ಯಾಕ್ ಬಂದಿಲ್ಲ. 9.5